ಸಾಹೇಬ್ರೆ, ನಿಮ್ ಗಾಡಿ ಕೂಡ ನಾವು ಹೊರಗಡೆ ಬಿಡಲ್ಲ. ಯಾಕಂದ್ರೆ ನಮ್ಗೆ ನೀವು ನಮ್ಗೆ ಕೇಸ್ ಮಾಡ್ರೂ ನಮ್ಗೆ ಪರವಾಗಿಲ್ಲ. ನಮ್ಗೆ ನ್ಯಾಯ ಕೊಡ್ಬೇಕು, ನಮ್ಮ ಮಾತಿಗೆ ಉತ್ತರ ಕೊಡ್ಬೇಕು. ನೀವು ಗಾಡಿ ಇಲ್ಲ ಹೊರಗೆ ತಗೊಂಡು ಹೋಗ್ಬಹುದು. ನಾವಿಲ್ಲಿ ಹುಡುಗಾಟಕ್ಕೆ ಹೋರಾಟಕ್ಕೆ ಕೂತಿಲ್ಲ. ನಮ್ದೇ ಅನ್ನೋದು ಒಂದು ಖ್ಯಾತಿ ಇದೆ. ರೈತರದೀವಿ ನಾವು ಇಡೀ ಜಗತ್ತನಿಗೆ ಉಳಿಸು ರೈತರದೇವಿ. ನಾವೇನಿಲ್ಲಿ ಆಟಕ್ಕೆ ಬಂದಿಲ್ಲ. ನಾವೇನ್ ಗೌರ್ಮೆಂಟ್ ಪೇಮೆಂಟ್ ತಗೋತಾ ಇಲ್ಲ. ನಮ್ಗೆ ನ್ಯಾಯ ಬೇಕಂತ ನಾವು ಕೂತಿದೀವಿ. ನೀವು ಇಲ್ಲಿಂದ ಹೋಗ್ತಾನಂದ್ರೆ ನಮ್ಗೆ ಏನ್ ಅನ್ನೋದು ಹೇಳ್ಬೇಕು. ತಾವ್ ಹೋಗ್ಬೇಕು. ಇಲ್ಲಾಂದ್ರೆ ತಾವ್ ನನ್ ಕೇಸ್ ಮಾಡಿದ್ರು ನಾ ಜೈಲಿಗೆ ಹೋಗಕ್ ನಡೀತೀನಿ. ಬಟ್ ನಾ ರೈತರ ಹೋರಾಟ ನ್ಯಾಯ ಸಿಗೋ ಮುಟ್ಟ ಕೂಡ ನಿಮ್ಗೆ ಇಲ್ಲಿಂದ ಹೋಗ್ಲಿಕ್ಕೆ ಬಿಡಲ್ಲ. ಏನನ್ನೋದು ನಮ್ಗೆ ಹೇಳಿಲ್ಲ. ನಾವ್ ಇಲ್ಲಿಂದ ತಮಗೂ ಕೂಡ ಹೋಗ್ಲಿಕ್ಕೆ ಕೊಡಲ್ಲ. ನಮ್ಗೆ ನ್ಯಾಯಬದ್ಧವಾಗಿ ನಮ್ಗೆ ಏನನ್ನೋದು ಮಾಡ್ಬೇಕು. ನಮ್ ಕೆಲಸ ನಾವು ತಮ್ಗೆ ಹೊರಗೆ ಬಿಡ್ಬೇಕು. ಅಷ್ಟು ಮೀರಿ ತಾವು ಹೋಗ್ತಾನಂದ್ರೆ ನನ್ ಮೇಲಿನ ಗಾಡಿ ಹಾಸ್ಕೊಂಡು ಹೋಗ್ಬೇಕಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಇವತ್ತು ರೈತರ ಪರವಾಗಿ ಸಾಯಕ್ಕೂ ಕೂಡ ರೆಡಿ ಇದ್ದೀನಿ. ನೀವು ನನ್ನ ಮೇಲೆ ನಿಮ್ ಗಾಡಿ ಹಾಸ್ಕೊಂಡು ಹೋಗ್ಬಹುದು. ನೀವು ಇಲ್ಲಿಂದ ನಮ್ಗೆ ನ್ಯಾಯ ಕೊಡು ಮಟ್ಟ ಹೋಗ್ಲಿಕ್ಕೆ ನಾ ಬಿಡಲ್ಲ. DC ಸಾಹೇಬ್ರೆ, ನಮ್ ಜಿಲ್ಲೆಗೆ ಬಂದಾಗಿದ್ದ ತುಂಬಾ ಒಳ್ಳೇದ್ ಮಾಡಿದೀರ. ಈಗೂ ಕೂಡ ತಾವು ಹೋಗಲ್ದಂಗೆ DC ಸಾಹೇಬ್ರೆ, ನಾವು ಇವತ್ತು ನಿಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ. ನೀವೇನು ಹೇಳಿದ್ರೆ ನಿಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ. ಇವ್ರು ಬಿಡ್ಬಹುದು. ಆದ್ರೆ ನನ್ನ ಮೇಲೆ ಗಾಡಿ ಹಾಸ್ಕೊಂಡು ಹೋಗಿ ಈಗ ಗಾಡಿ ನೀವು ಒಳಗ್ ಬಂದಿರ ಅಂದ್ಮೇಲೆ ಹೋಗೋ ಮಾತೇ ಇಲ್ಲ. ನೀವು ಒಳಗೆ ಹೋಗ್ಬೇಕು. ಇಲ್ಲ ನಿಮ್ಗೆ ಏನ್ ಹಲೋ, ಇಲ್ಲಿ ಬರ್ತಾ ಇದೆ. ನಾನು ಇಲ್ಲಿ ಹೋಗ್ತಾ ಇಲ್ಲ. ನಾನು ಒಳಗಡೆ ಇರ್ತೀನಿ. ಈಗ ಸಮಸ್ಯೆ ಏನಿದೆ ನನಗೆ ಹೇಳಿ, ಗೊತ್ತಾಗಲಿ. ಈಶ್ವರ, ಇವತ್ತ ಮತ್ತು ಕೂಡ ನಾವು ಸಾವಿರಾರು ಜನ ಇಲ್ಲಿ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂದ್ರ ಕಾರ್ಪೊರೇಟ್ ಕಮಿಷನರ್ ಮೇಡಮ್ ಅವರಿಗೆ ನಾವು ಸುಮಾರು ಒಂದು ತಿಂಗಳಿಂದ ಅರ್ಜಿ ಕೊಟ್ಟಿದ್ರು. ಅವರ 15 ದಿವಸ 20 ದಿವಸದಿಂದ ಬಹುಶಃ ಅರ್ಜಿ ಕೊಟ್ಟಿದ್ದು. ಅವ್ರು 17 ತಾರೀಕು ಅದನ್ನ ಡ್ರಾಪ್ ರೆಡಿ ಮಾಡಿ ಜೈ ಕಿಸಾನ್ ಮಾರ್ಕೆಟ್ ದವ್ರು ಬಿಲ್ಡಿಂಗ್ ಪರ್ಮಿಷನ್ ರದ್ದು ಮಾಡಕ್ಕೆ ನೋಟಿಸ್ ಕಳಿಸಬೇಕಾಗಿತ್ತು. ಕಟ್ಟಡ ಪರ್ಮಿಷನ್ ಲ್ಯಾಂಗ್ವೇಜ್ ರದ್ದಾಗಿತ್ತು. ಅದನ್ನ ಪರ್ಮಿಷನ್ ಅವ್ರು ಕಳಿಸಬೇಕಾಗಿತ್ತು. ಅದು ಇಟ್ಕೊಂಡ್ ಕೂತಾರ ಅವರು. ಮಣ್ಣಿ ಕೂಡ ನಾವು ಶನಿವಾರ ಹೋಗಿ ಸುಮಾರು ಅಲ್ಲಿ 4 ಗಂಟೆ ಪ್ರತಿಭಟನೆ ಮಾಡಿದಾಗ ಕೂಡ ಅವ್ರು ಲಾಸ್ಟ್ ನಿಮ್ಮ ಹೆಸರು ಹೇಳುವಂತದ DC ಅವರ ಇಲ್ರಿ ಕೇಳ್ರಿ, DC ಅವರ ಅದನ್ನ ಮಾಡಬೇಡ ಅಂದ್ರೆ ಒಂದು ಲೆಕ್ಕಕ್ಕೆ ಹೇಳ್ರಿ ಅವ್ರು. ಹಿಂಗಾಗಿ ನಾವು ನಿಮಗೆ ಗೌರವ ಕೊಟ್ಟೇನಾಯ್ತು. ನಾವು ಸೋಮವಾರ DC ಆಫೀಸ್ ಬರ್ಬೇಕಂತ ಮತ್ತೆ 1000 ಜನ ರೈತರಿಗೆ ಇವತ್ತೆಲ್ಲ ಕೂಡ ಸೇರ್ಯಾರ. ಈಗ ತಾವ ಅದನ್ನ ತಕ್ಷಣ ಅವ್ರಿಗೆ ಅದು ನೋಟಿಸ್ ಜಾರಿ ಮಾಡಕ್ ಹೇಳಿ ನೀವು ಯಾಕಡೆ ಹೋಗ್ತೀರಿ ಹೋಗ್ರಿ. ಮತ್ತ KB ಅವ್ರಿಗೆ ಹೇಳ್ರಿ, ಅವ್ರಿಗೆ ಡಿಸ್ಕನೆಕ್ಟ್ ಮಾಡ್ಬೇಕ್ರಿ ಕರೆಂಟ್. ಅವ್ರಿಗೂ ಅರ್ಜಿ ಕೊಟ್ಟಿದ್ರು. ಈಗ ಆ ಫೈಲ್ ನಾನೇ ಓದ್ಬೇಕಂತ ನಾನೇ ಹೇಳಿದ್ದೀನಿ. ಈಗ ತರಿಸ್ಕೊಳ್ತೀನಿ, ಓದ್ತೀನಿ. ಇವತ್ತು ಸಂಜೆ 6 ಗಂಟೆಗೆ ಇದರ ಬಗ್ಗೆ ನಿರ್ಧಾರ ಮಾಡ್ತೀನಿ. ಸರ, ಈಗ ಈಗ ಎಲ್ಲಾ ಕೆಲಸ ಮಾಡೋದು ಸರ್. ನನ್ನ ಉದ್ದೇಶ ಏನು ಕೇಳಿದ್ರೆ, APMC ಒಳಗ ನಾವು 8 ದಿವಸದಿಂದ ನೀವು ಕೂಡ ಎಲ್ಲರೂ ಕೂಡ ಚಾಲೂ ಮಾಡಿದ್ವಿ. ಇಷ್ಟು ಚೆನ್ನಾಗಿ ನಡೆದೈತಿ. ರೈತರು ಇಷ್ಟು ಖುಷಿಯಾಗಿದಾರು. ಅವ್ರು ಜೈ ಕಿಸಾನ್ ಅವರ ಬಂದ್ ಅವ್ರು ವ್ಯಾಪಾರ ಚಟುವಟಿಕೆ ಮಾಡಿರಪ್ಪ ಅಂದ್ರೆ ಯಾರು ರೈತರು ಬರಬಾರ್ದು. ಅವ್ರ ಲೆಕ್ಕದಾಗ ನೋಡ್ರಿ, ಅಲ್ಲಿ ಯಾರು ರೈತರು ಬರಬಾರ್ದು. ಎಲ್ಲಾ ರೈತರು ಬಂದ್ರೆ ವ್ಯಾಪಾರ ಚಟುವಟಿಕೆ ನಡೆದೈತಿ. ಗೋವಾದಿಂದ ವ್ಯಾಪಾರಸ್ಥರು ಬಂದವರು. ಇಲ್ಲಿ ಅವ್ರೇನು ಹೊರಗಡೆ ಮಾಲ್ ತರಿಸ್ತಿರ್ಲಾರಿ, ಆ ಮಾಲೆಲ್ಲ ಬಂದಾಗಿ ಇಲ್ಲಿ ಏನು ಮಾಲ್ ತಗೊಂಡ್ಬರ್ತಾರ. ರೈತರಿಗೆ ಒಳ್ಳೆ ಲಾಭ ಆಗತೈತಿ. ಸರ್ಕಾರದ ಇವತ್ತು ತೆರಿಗೆ ಹಣ ಕೂಡ ಪ್ರಾರಂಭ ಆಗೈತಿ. ಎಲ್ಲ ಒಳ್ಳೆ ಚಟುವಟಿಕೆ ನಡೆದೈತಿ. ಇವತ್ತ ಅವ್ರ ಮೇಲೆ 12 ಮಂದಿ ಮೇಲೆ ಕೇಸ್ ಮಾಡಿದ್ರು.
ನಿಮ್ಮ ಆಫೀಸರ್ ಮೇಲೆ ಅವ್ರ ಚಾಕೋ ಬಡಿಗೆ ತಗೊಂಡ್ಬಂದಿರ, ಅವ್ರ ಮೇಲೆ FIR ಆಗಿ ಇನ್ನೂ ಕೂಡ ಅವ್ರಿಗೆ ಯಾರು ಕೂಡ ಆಕ್ಷನ್ ಮಾಡಿಲ್ಲ, ಅರೆಸ್ಟ್ ಮಾಡಿಲ್ಲ. ಯಾಕೆ ಕಾರಣಕ್ಕೆ ಮಾಡಿಲ್ಲ ಸರ್? ನಾವೇನತ್ತು ಅವರೆಲ್ಲ ನೋಡ್ರಿ, ನಾವೆಲ್ಲ ಸ್ವಾಭಿಮಾನದ ರೈತರ, ಅವರೆಲ್ಲ ನಾಳೆ ಮತ್ತೆ ಮಂದಿನ ಕೂಡಿಸ್ಬೋದು, ನಾಡ್ದು ಕೂಡಿಸ್ಬೋದು. ಅವರ 4 ರೂಪಾಯಿ ಖರ್ಚು ಮಾಡ್ತಾರೆ, ಕೋಟ್ಯಾಧಿಪತಿಗಳಿಗೆ ಅವ್ರು 4 ವರ್ಷ ಆಯ್ತು, ಸಾಕಷ್ಟು ದುಡ್ಡು ಗಳಿಸ್ಯಾರು. ಅವರು ಅನಾವಶ್ಯಕ ತನಿಖೆ ಮಾಡ್ತಾರೆ. ಅಂಥವ್ರಿಗೆ ಯಾಕೆ ನೀವು ಅವ್ರ ಮೇಲೆ ಆಕ್ಷನ್ ತಗೋತಿಲ್ಲ? ಅವ್ರ ಮೇಲೆ 12 ಮಂದಿ ಮೇಲೆ ನೀವು ಆಕ್ಷನ್ ತಗೋತಿಲ್ಲ? ದಯವಿಟ್ಟು ನಿಮಗೆ ನೋಡ್ರಿ, ನಾವೇನಾಯ್ತು ಮತ್ತೆ ಈ ಭಾಗದ ಶಾಸಕರ ಸುಮಾರು ಇವತ್ತು 8 ದಿನ ಆದ್ ನಾವು ಹೋರಾಟ ಮಾಡ್ತೀವಿ. ನಮ್ಗೆ 1 ದಿನ ನಮ್ಮ ಸಭೆಗೆ ಬರಲಿಲ್ಲ. APMC ಅವ್ರ ಕ್ಷೇತ್ರದಾಗ ಐತಿ, 80 ಎಕರೆ ಸರ್ಕಾರದ ಆಸ್ತಿ ಐತಿ, ಅದನ್ನ ಬಂದು ನೋಡ್ಲಿಲ್ಲ. ಅದಕ್ಕೆ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಅವ್ರಿಗೆ ಮಾಡೋದ್ರೆ ಅವ್ರು ಸಪೋರ್ಟ್ ರೀ, ಅವ್ರ ಮೀಟಿಂಗ್ ಹೋಗ್ತಾರೋ, ನಮ್ಮ ಮೀಟಿಂಗ್ ಯಾಕೆ ಬರ್ತಾ ಇಲ್ಲ? ಜನಪ್ರತಿನಿಧಿ ಅಂದ್ರೆ ಇವತ್ತು ಜನಪ್ರತಿನಿಧಿಗಳು ಅವ್ರ ನಮಗ ಸರ್ಕಾರದ ಆಸ್ತಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅವ್ರು ಯಾಕೆ ಜೈ ಕಿಸಾನ್ ಮಾರ್ಕೆಟ್ ಬೆನ್ನ ಹತ್ತಾರೋ? ಅವ್ರದೇನಲ್ಲಿ ಅವ್ರದ್ದು ನಾಶ ಆಗಿದ್ರೆ ಅವ್ರು ಇಳಿದ್ರೆ ವಿವಾದಕ್ಕೆ ಅಂಗಡಿದ್ರೆ ನಮ್ಗೆ ಅದು ಸಂಬಂಧ ಇಲ್ಲ. ಲೈಸೆನ್ಸ್ ರದ್ದಾಗೈತಿ, ಬಿಲ್ಡಿಂಗ್ ಪರ್ಮಿಷನ್ ಕೂಡ ರದ್ದಾಗತೈತಿ, ಎಲ್ಲ ಕೂಡ ರದ್ದಾಗತೈತಿ ಅವ್ರದ್ದು. ನಾವೇನ್ ಹೇಳತ್ತು, ದಯವಿಟ್ಟು ಶಾಸಕರು ಕೂಡ ನಮಗ್ ಸಪೋರ್ಟ್ ಮಾಡ್ಬೇಕು. ಒಬ್ಬರು ಶಾಸಕರಾಗಿ ಸರ್ಕಾರದ ಪ್ರತಿನಿಧಿ ಅವ್ರು ಯಾವ ಉದ್ದೇಶಕ್ಕಾಗಿ ಜೈ ಕಿಸಾನ್ ಸಪೋರ್ಟ್ ಮಾಡತಾರ ಅನ್ನೋದು ಕೂಡ ಇವತ್ತೆಲ್ಲರಿಗೂ ಕನ್ಫ್ಯೂಸ್ ಐತ್ರಿ. ನಾವು ಬಂದ ಉದ್ದೇಶ ನೋಡ್ರಿ, ನಮ್ಗೆ ದಿವಸ ತೆಗೆದಿಲ್ಲ ಅಲ್ಲ, ನಮ್ಮ ಬಾಳೆ ಬದುಕೆಲ್ಲ ಬಿಟ್ಕೊಂಡು ಬಂದು ಬೇಕಾದ್ರೆ ನೀವು ನಾಳೆ ಬೆಳಿಗ್ಗೆ APMC ಬೆಳಿಗ್ಗೆ ವಿಸಿಟ್ ಮಾಡ್ರಿ. ಒಬ್ಬ ರೈತ ಅದಕ್ಕೆ ವಿರೋಧ ಮಾಡಿ ರೈತರು ಬರ್ತಿರ್ಕಿಲ್ರಿ. ಏನೇ ದಿವಸ 10,000 ಜನ ರೈತರು ಬರತ್ರಿ ಅಪ್ಪ. ಇಲ್ಲೆಲ್ಲ ಬಂದಾರು ಬೆಳಗಾಂ ಸುತ್ತಮುತ್ತ ರೈತರು ಸರ್ ಇವತ್ರಿ. ಇವರೆಲ್ಲ ನಮಗೆ ಖುಷಿ ಆಗೈತಿ, ಸಂತೋಷವಾಗೈತಿ. ನಮ್ಗೆ ಇಲ್ಲೇ ಮಾರ್ಕೆಟ್ ಬೇಕು, ಅಲ್ಲಿ ಹೋಗುದು ಬೇಡ ಅಂತೇಳಿ ಎಲ್ಲರ ಅಭಿಪ್ರಾಯ ಐತ್ರಿ. ಅವ್ರು ಯಾಕೆ ಅದಕ್ಕಂತೂ ಅವಕಾಶ ಇಲ್ಲ ರೀ. ನಾವಂತೂ ಸರ್ಕಾರಕ್ಕ ಏನ್ ಹೋರಾಟ ಮಾಡ್ಬೇಕಾಗಿತ್ತು, ನಾವೆಲ್ಲ ಸರ್ಕಾರ ಆಸ್ತಿ ಉಳಿಸುದು, ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಅವರು ಇರ್ತಕ್ಕಂಥ ಕಾರ್ಯಾಂಗ ವ್ಯವಸ್ಥೆ ತಕ್ಷಣ ಅದನ್ನ ಹಿಂಗ್ ಮಾಡ್ಬೇಕು ಸರ್. ನೀವು 6 ಗಂಟೆ ಮಟ್ಟ ಟೈಮಿಂಗ್ ಬೇಡ, 6 ಗಂಟೆ ಮಟ್ಟ ನಮ್ಮನ್ನ ಕೊಲ್ತೀರಿ. ಯಾಕಂದ್ರೆ ನಾವು ನೋಡ್ರಿ, ನಾವು 6 ಗಂಟೆ ಮಟ್ಟ ಬೇಡ್ರಿ ಮೇಡಮ್, ಶ್ರೀ ಸಿದ್ದಪ್ಪ ಇಲ್ಲಿ ಅಭ್ಯಾಸ ಮಾಡ್ರಿ ಅಂತ ಸರ್. ನೀವು ಎಲ್ಲಿ ಹೋಗ್ಬೇಡ, ನಾನು ಏನು ಹೇಳ್ತಾನೆ ಇಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇಲ್ಲ, ಇಲ್ಲೇ ಇರ್ರಿ. ಈಗ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಈಗ ನೋಡ್ರಿ, ಆಯ್ತು 5 ಗಂಟೆ ಒಳಗಡೆ ಒಂದು ತೀರ್ಮಾನ ತಗೊಳ್ತೀನಿ, ಫೈಲ್ ಓದ್ತೀನಿ. ನಾನು ಓದ್ಬೇಕಲ್ವಾ? ಗುರುಜಿ ಸರ್, ಸಂಜೆ ಅವರ ಸರ್ 1 ನಿಮಿಷ. ನಾವು ಯಾವ ಶಾಸಕರಿಗೂ ಕಿಮ್ಮತ್ ಕೊಡಂಗಿಲ್ಲ, ಯಾವ ಅಧಿಕಾರಿಗೂ ಕಿಮ್ಮತ್ ಕೊಡಂಗಿಲ್ಲ. ನಿಮಗ್ ಕಿಮ್ಮತ್ ಕೊಟ್ಟಿವಿ. ನಾವು ಕಿಮ್ಮತ್ ಕೊಟ್ಟೋದಕ್ಕೆ ನಾವು ಮನೆ ಹೋರಾಟ ಮಾಡಿ ಮನೆಗೆ ಕೊಟ್ಟಾಗ ನೀವು ಅದನ್ನ ಸೀಸ್ ಮಾಡ್ಕೊಂಡಾಗ ನಾವು ಹೋಗಿದ್ವಿ. ಈ ಕ್ಷಣ ಕರೆಂಟ್ ಕಟ್ ಮಾಡ್ರಿ, ಒಳಗೆ ಯಾರು ಹೋಗಂಗಿಲ್ಲ, ಹೊರಗೆ ಯಾರು ಬರಂಗಿಲ್ಲ. ನಮ್ಗೆ ಆಯುಕ್ತರು ದೊಡ್ಡವರಲ್ಲ, ಜಿಲ್ಲಾಧಿಕಾರಿಗಳು. ನಿಮಗೆ ನಾವು ಗೌರವ ಕೊಟ್ಟಿದ್ದು ಶಾಂತ ಪ್ರತಿಭಟನೆ ಮಾಡಕತ್ತೀವಿ. ನಿಮ್ಗಿಂತ ಅವ್ರು ದೊಡ್ಡವರು.